ಇವತ್ತು ನಮ್ಮ ರಾಜ್ಯ ಸರ್ಕಾರವು ಒಳ ಮೀಸಲಾತಿಯನ್ನು ಜಾರಿ ಮಾಡುವ ಒಂದು ವಿಚಾರದಲ್ಲಿ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಅದೇ ರೀತಿ ಒಳ ಮೀಸಲಾದ ಅನೇಕ ಗೊಂದಲಗಳಿರಬಹುದು. ಆ ಗೊಂದಲಗಳ ಬಗ್ಗೆ ಭಾಳಷ್ಟು ಆಕ್ರೋಶಗಳು ಸಹ ನಮ್ಮ ದಲಿತ ಸಮುದಾಯದಲ್ಲಿ ಬರ್ತಾ ಇದೆ. ಈಗ ಪರ ವಿರೋಧಗಳು ಬಹಳಷ್ಟು ಚರ್ಚೆಗಳು ಆಗ್ತಾ ಇದೆ. ಹಾಗಿರುವಾಗ ಇಲ್ಲಿ ನಾವು ಒಂದು 6 ಜಿಲ್ಲೆಯಲ್ಲಿ ನಾವೊಂದು ಸುಮಾರು 8 ಲಕ್ಷ ಜನಸಂಖ್ಯೆ ನಾವು ಹೊಂದಿದ್ದೇವೆ. ಇವತ್ತು ನಾವೇನು ರಾಜ್ಯ ಸರ್ಕಾರ ಈ ಹಿಂದೆ ಕೊಟ್ಟಿರುವಂಥ ಆದಿ ದ್ರಾವಿಡ ಒಂದು ಸರ್ಟಿಫಿಕೇಟ್ ಅಡಿಯಲ್ಲಿ ನಾವು ಮೀಸಲಾತಿಗಳನ್ನು ಪಡೆದುಕೊಳ್ತಿದ್ದೇವೆ. ಇತ್ತೀಚೆಗೆ ನಮ್ಮ ಒಂದು ಈ ಒಳ ಮೀಸಲಾತಿ ಜಾರಿ ಸಂದರ್ಭದಲ್ಲಿ ನೀವು ನಿಮ್ಮ ಮೂಲ ಜಾತಿಯನ್ನು ಘೋಷಣೆ ಮಾಡಬೇಕಂತೇಳಿ ರಾಜ್ಯ ಸರ್ಕಾರ ಒಂದು ನಮಗೆ ಹಿಂದೆ ಜಸ್ಟಿಸ್ ನಾಗಮೋಹನ್ ದಾಸ್ರವರು ಹೇಳಿದರು. ಅದೇ ಪ್ರಕಾರ ನಾವು ಕೂಡ ನಮ್ಮ ಮೂಲ ಜಾತಿಯನ್ನು ಆ 101 ಜಾತಿಯಲ್ಲಿ ಗುರುತಿಸಬೇಕೆಂಬ ಒಂದು ಇದು ಕ್ರಮ ಸಹ ಇತ್ತು, ಸರ್ಕಾರದ ಒಂದು ಆದೇಶ ಇತ್ತು. ಆದರೆ ನಮ್ಮದು ಇಲ್ಲಿ ಸಮಸ್ಯೆ ಇರುವಂಥದ್ದು ಈಗ ಮೂಲ ಜಾತಿಯನ್ನು ಗುರುತಿಸುವಂಥದ್ದು. ಅಂದರೆ ಬಹುಶಃ ನಾವು ತಲಾಂತರದಿಂದ ನಾವು ಆದಿ ದ್ರಾವಿಡರಂತೆ ದಶಕದಿಂದ ನಾವು ಜಾತಿ ಪ್ರಮಾಣ ಪತ್ರ ಪಡೆದಿದ್ದೆವು. ಹೀಗೆ ನಮ್ಮ ಸಮುದಾಯದವರು ಭಾಳಷ್ಟು ಮಂದಿ ಅನೇಕ ಜಾತಿಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಈಗ ಅಂದರೆ ಹಿಂದೆ ಇರುವಂಥದ್ದು ಈಗ ಹೊಲ ಇರ್ಬೋದು, ಕರಾದಿ, ಕಲ್ಲಾದಿ, ಅಸಲರು, ಅದೇ ರೀತಿ ಮುಗೇರ, ಮುಂಡಲ, ಈ ರೀತಿ ಎಲ್ಲ ಸರ್ಟಿಫಿಕೇಟ್ಗಳನ್ನು ಪಡೆದಿದ್ದಾರೆ ಸ್ಥಳೀಯವರು. ಯಾಕಂದರೆ ಅಲ್ಲಿ ವಿ ಎಗಳು ಕೊಡ್ತಾರೆ, ಅಲ್ಲಿ ಸ್ಥಳೀಯರು ಎಷ್ಟು ಯಾರು ಜನಸಂಖ್ಯೆ ಇದ್ದಾರೆ ಅವರಿಗೆ ಇದೇ ಸರ್ಟಿಫಿಕೇಟ್ ಕೊಡ್ತಾರೆ. ಹಾಗಿರುವಾಗ ಈ ಒಂದು ಗೊಂದಲದಿಂದ ನಮ್ಮವರು ಭಾಳಷ್ಟು ನೊಂದಿದ್ದಾರೆ. ಈಗ ಮೂಲ ನಿಮ್ಮ ಜಾತಿ ಹೇಳಬೇಕು ಈ ಒಂದು ಲೀಸ್ಟಲ್ಲಿ ಅಂತ ಹೇಳುವಾಗ ಅಲ್ಲಿ ನಮ್ಮ ಜಾತಿಯ ಮೂಲ ಜಾತಿಯನ್ನು ಗುರುತಿಸಲಿ ಆಗಲಿಲ್ಲ ನಮಗೆ. ಹಾಗಿರುವಾಗ ಸರ್ಕಾರದಲ್ಲಿ ನಾವು ಮನೆ ಇರುವಂಥದ್ದು ಇದೆ ಇಷ್ಟೇ, ಏನೆಂದರೆ ಏನು ನಮ್ಮ ಸಮುದಾಯ ಇದೆ, ನಾವೊಂದು ಪ್ರತ್ಯೇಕವಾದ ಜಾತಿಯನ್ನು ಘೋಷಿಸಿ, ಅಂದರೆ ನಾವೆಲ್ಲರೂ ಕೂಡ ಒಂದು ಆರಾಧನೆ ಮಾಡುವಂಥ ಕ್ರಮ ಇರುವಂಥದ್ದು ಸತ್ಯಸಾರವನ್ನು ನಾವು ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಹಾಗಿರುವಾಗ ಇವತ್ತು ಏನು ಸವಿತಾ ಸಮಾಜ ಇರ್ಬೋದು, ಅಥವಾ ವಾಲ್ಮೀಕಿ ಸಮಾಜ ಇರ್ಬೋದು, ಅಥವಾ ವಿಶ್ವಕರ್ಮ ಸಮಾಜ ಇರ್ಬೋದು, ಅವರವರ ಒಂದು ಏನು ಯುಗ ಪುರುಷರ ಅಥವಾ ಪುರುಷರ ಏನು ಪೌಢ ಪುರುಷರ ಒಂದು ಹೆಸರಲ್ಲಿ ಜಾತಿಯನ್ನು ಗುರುತಿಸುವಂಥ ಕೆಲಸಗಳು ಸರ್ಕಾರ ಹಿಂದೆ ಮಾಡಿದೆ. ಅದೇ ರೀತಿ ನಾವು ಕೂಡ ಅದನ್ನೇ ನಾವು ಪರಿಗಣಿಸಿ ಅಂಥ ಆದೇಶವನ್ನು ನಮ್ಮನ್ನು ಕೂಡ ಒಂದು ಸಾರಮನೆ ಸಮಾಜ ಮಾಡಿ ಅಂತ ನಾವು ಸರ್ಕಾರಕ್ಕೆ ಹಿಂದೆ ಕೂಡ ನಾವು ಮನೆ ಮಾಡಿದೆ, ಈಗ ಮುಂದೆ ಕೂಡ ಮಾಡ್ತಿದ್ದೇವೆ. ಏನು ನಮ್ಮ ಗೊಂದಲ ಇದೆ ಅದನ್ನು ಸರ್ಕಾರ ಕೂಡಲೇ ಸರಿಯಾಗಿ ಮಾಡಬೇಕು. ಅದೇ ಕೂಡ ನಮ್ಮಲ್ಲಿರುವಂಥ ಎಷ್ಟು 8 ಲಕ್ಷ ಜನಸಂಖ್ಯೆ ಇರುವಂಥ ನಮ್ಮ ಸಮುದಾಯಕ್ಕೆ ಸಾರಮನೆ ಸಮಾಜ ಎಂದು ಒಂದು ನಾಮಕರಣ ಮಾಡಿ ನಮಗೆ ಒಂದು ಕುಲಶಾಸ್ತ್ರ ಅಧ್ಯಯನ ಮಾಡಿ ನಮಗೆ ಒಂದು 2% ಮೀಸಲಾತಿ ನೀಡಬೇಕಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಿದ್ದೇವೆ.